ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರಿನ ಬೀದಿಗಳಲ್ಲಿ ಹಬ್ಬದ ವಾತಾವರಣ. ಯಾಕಂದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. WPL 2026 ಫೈನಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಮ್ಮ ಹುಡುಗಿಯರು ಗೆದ್ದು ಬೀಗಿದ್ದಾರೆ. ಈ ಬಾರಿ ಕಪ್ ನಮ್ದೇ ಅಷ್ಟೇ ಅಲ್ಲ, ಗೆಲುವಿನ ರೀತಿ ಕೂಡ ಮೈ ನವಿರೇಳಿಸುವಂತದ್ದು. ಸತತ ಪ್ರಯತ್ನ, ಛಲ ಮತ್ತು ಈ ಗೆಲುವಿನ ಹಸಿವು ನಮ್ಮ RCB ತಂಡವನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಆರಂಭದಿಂದಲೂ 16 ಸವಾಲುಗಳು, ಪ್ಲೇಯರ್ಸ್ ಇಂಜುರಿಗಳು, ಕ್ರಿಟಿಸಿಸಂ ಎಲ್ಲವನ್ನು ಮೆಟ್ಟಿ ನಿಂತು ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಫೈನಲ್ ಮ್ಯಾಚ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಬರೀ ಒಂದು ಮ್ಯಾಚ್ ಆಗಿರಲಿಲ್ಲ, ನಮ್ಮ ಮಣ್ಣಿನ ಹೆಣ್ಣು ಮಕ್ಕಳ ಎಮೋಷನಲ್ ಜರ್ನಿ ಆಗಿತ್ತು. ಸ್ಮೃತಿ ಮಂದನ ಅವರ ಅದ್ಭುತ ನಾಯಕತ್ವ ಮತ್ತು ಆ ಭೀಕರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ಅಬ್ಬಬ್ಬ ಮಾತುಗಳೇ ಬರ್ತಿಲ್ಲ. RCB ಫ್ಯಾನ್ಸ್ ಅಂದ್ರೆ ಹಾಗೆ ತಾನೆ, ಎಷ್ಟೇ ಸೋತ್ರು ಈ ಸಲ ಕಪ್ ನಮ್ದೇ ಅಂತಿದ್ವಿ, ಆದ್ರೆ ಕಪ್ ನಮ್ದೇ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದೀವಿ. ಈ ವಿಜಯದ ಹಿಂದಿನ ಕಷ್ಟದ ಹಾದಿ, ಆ ಸೆಲೆಬ್ರೇಷನ್ ಮತ್ತು ಆ ಅದ್ಭುತ ಕ್ಷಣಗಳ ಕಂಪ್ಲೀಟ್ ರೋಚಕ ಕತೆ ಇಲ್ಲಿದೆ ನೋಡಿ. ಸ್ನೇಹಿತರೆ, ನೀವು ಕೇಳ್ಬಹುದು, ಈ ಸಲ RCB ಜರ್ನಿ ಹೇಗಿತ್ತು, ಇಷ್ಟು ದೊಡ್ಡ ಸ್ಕೋರ್ ಚೇಸ್ ಮಾಡೋಕೆ ಹೇಗೆ ಸಾಧ್ಯವಾಯಿತು ಅಂತ. ಹೇಳ್ತೀನಿ ಕೇಳಿ. ಇದು ಈಸಿ ಆಗಿರ್ಲಿಲ್ಲ. ಲೀಗ್ ಸ್ಟೇಜ್ ನಲ್ಲಿ ಆರಂಭದಲ್ಲೇ ಸ್ವಲ್ಪ ಏರುಪೇರಾದ್ರೂ ಆಮೇಲೆ ನಮ್ಮ ಹುಡುಗಿಯರು ಫಾರ್ಮ್ಗೆ ಬಂದ ರೀತಿ ನಿಜಕ್ಕೂ ಅನ್ಬಿಲೀವಬಲ್. ಡೆಲ್ಲಿ ತಂಡ ಫೈನಲ್ ನಲ್ಲಿ 203 ರನ್ ಬೆಟ್ಟದಂತಹ ಮೊತ್ತ ಕಲೆ ಹಾಕಿದಾಗ ಎಲ್ಲರಿಗೂ ಸ್ವಲ್ಪ ಭಯ ಆಗಿತ್ತು. ಆದ್ರೆ RCB ಅಂದ್ರೆ ಚೇಸಿಂಗ್ ಮಾಸ್ಟರ್ಸ್ ಅಂತ ಸಾಬೀತು ಮಾಡಿದ್ರು. ಡೆಲ್ಲಿ ತಂಡದ 4ನೇ ಫೈನಲ್ ಸೋಲು ನಮಗೆ ಖುಷಿ ಕೊಟ್ಟಿರಬಹುದು, ಆದ್ರೆ RCBಯ ಈ ಆಟಕ್ಕೆ ಬೇರೆ ಯಾರೂ ಸಾಟಿ ಇಲ್ಲ. ಆರಂಭದಲ್ಲೇ ಹ್ಯಾರಿಸ್ ವಿಕೆಟ್ ಹೋದಾಗ ಟೆನ್ಷನ್ ಇತ್ತು, ಆದ್ರೆ ಸ್ಮೃತಿ ಮತ್ತು ಜಾರ್ಜಿಯಾ ಓಲ್ ಕಲೆ ಹಾಕಿದ 165 ರನ್ಗಳ ಪಾರ್ಟ್ನರ್ಶಿಪ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿತು. ಇನ್ನು ಸ್ಮೃತಿ ಮಂದನ ಅವರಿಗೆ ಇಂಜುರಿ ಇದ್ರೂ ಫೈನಲ್ ನಲ್ಲಿ ಅಬ್ಬರಿಸಿದ್ದು ಹೇಗೆ ಅಂತ ಕೇಳೋ ಪ್ರತಿಯೊಬ್ಬರಿಗೂ ಉತ್ತರ ಇಲ್ಲಿದೆ ನೋಡಿ. ಸ್ಮೃತಿ ಮಂದನ ಅವರ ಡೆಡಿಕೇಶನ್ ಬಗ್ಗೆ ಹೇಳಲೇಬೇಕು. ಅವರು ಈ ಫೈನಲ್ ಆಡೋದಕ್ಕೆ ತಮ್ಮ ಪರ್ಸನಲ್ ಮ್ಯಾರೇಜ್ ವಿಷಯಗಳನ್ನ ಸೈಡ್ಗೆ ಇಟ್ಟು ತೀವ್ರವಾದ ಇಂಜುರಿ ನಡುವೆಯೂ ಕಣಕ್ಕಿಳಿದ್ರು. 41 ಬಾಲ್ ನಲ್ಲಿ 87 ರನ್ ಹೊಡೆಯೋದು ಅಂದ್ರೆ ತಮಾಷೆನಾ? ಅವರ ಇಂಜುರಿ ನೋವು ಅವರಿಗೆ ಬ್ಯಾಟ್ ಬೀಸುವಾಗ ಕಾಡ್ತಿತ್ತು, ಆದ್ರೂ ಮುಖದಲ್ಲಿ ನಗು ಮತ್ತು ತಂಡದ ಮೇಲಿನ ಜವಾಬ್ದಾರಿ ಕಾಣ್ತಾ ಇತ್ತು. ನಾಯಕಿ ಅಂದ್ರೆ ಹೀಗಿರಬೇಕು ಅಂತ ಸ್ಮೃತಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಅವರ ಈ ಗೆಲುವಿನ ದಾಹ ನಮ್ಮ ತಂಡಕ್ಕೆ ಸೆಕೆಂಡ್ ಟೈಟಲ್ ತಂದುಕೊಡ್ತು. RCBಯ ಆ ಚಾಂಪಿಯನ್ ಕಿಕ್ ನಲ್ಲಿ ಇನ್ನುಳಿದ ಪ್ಲೇಯರ್ಸ್ ಕೊಡುಗೆ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಕೇವಲ ಒಬ್ಬರಿಂದ ಮ್ಯಾಚ್ ಗೆಲ್ಲೋಕೆ ಆಗಲ್ಲ, ಇದು ಟೀಮ್ ವರ್ಕ್. ಜಾರ್ಜಿಯಾ ಓಲ್ ಅವರ 79 ರನ್ಗಳ ಇನ್ನಿಂಗ್ಸ್ ಸ್ಮೃತಿ ಅವರಿಗೆ ದೊಡ್ಡ ಬೆಂಬಲ ನೀಡಿತು. ಲಾರೆನ್ ಬೆಲ್ ಹಾಕಿದ್ದ ಆ ಎಕನಾಮಿಕಲ್ ಓವರ್ಗಳು ಡೆಲ್ಲಿಯನ್ನ ಸ್ವಲ್ಪ ಕಟ್ ಹಾಕಿದ್ವು. ಕೊನೆಯಲ್ಲಿ ರಾಧಾ ಯಾದವ್ ಬಂದು ಆ 2 ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬಾರಿಸಿದಾಗ ಮೈ ಜುಮ್ ಬಂದಿತ್ತು. ಪ್ರತಿಯೊಬ್ಬರು ತಮ್ಮ ಬೆವರು ಸುರಿಸಿ ಆ ಟ್ರೋಫಿ ಗೆದ್ದಿದ್ದಾರೆ. ರಿಚಾ ಘೋಷ್ ಆಗಿರಲಿ ಅಥವಾ ನದೀಮ್ ಡಿ ಕ್ಲರ್ಕ್ ಆಗಿರಲಿ, ಎಲ್ಲರೂ ತಮ್ಮ ಜವಾಬ್ದಾರಿ ಅರಿತು ಆಟವಾಡಿದ್ದು ಈ ವಿಜಯಕ್ಕೆ ಮುಖ್ಯ ಕಾರಣವಾಯಿತು. ಸ್ನೇಹಿತರೆ, 2024ರ ಮೊದಲ ವಿಜಯಕ್ಕೂ ಮತ್ತು 2026ರ ಈ ಎರಡನೇ ವಿಜಯಕ್ಕೂ ವ್ಯತ್ಯಾಸವೇನು ಅಂದ್ರೆ ಎರಡೂ ಸ್ಪೆಷಲ್ ಅನ್ಸುತ್ತೆ. 2024ರಲ್ಲಿ ನಾವು ಚಾಂಪಿಯನ್ಸ್ ಆದಾಗ ಅದು ನಮ್ಮ ಪ್ರೊಫೆಷನಲಿಸಂ ತೋರಿಸಿತ್ತು, ಆದ್ರೆ ಈ 2026ರ ಗೆಲುವು ನಮ್ಮ ಪ್ರಾಬಲ್ಯವನ್ನ ತೋರಿಸಿದೆ. 2024ರಲ್ಲಿ ನಾವು ಟಾರ್ಗೆಟ್ ಕಮ್ಮಿ ಇಟ್ಟು ಗೆದ್ದಿದ್ವಿ, ಆದ್ರೆ ಈ ಬಾರಿ 204 ರನ್ ಚೇಸ್ ಮಾಡಿ ಹಿಸ್ಟರಿ ಕ್ರಿಯೇಟ್ ಮಾಡಿದೀವಿ. 2 ಬಾರಿ ಕಪ್ ಗೆದ್ದು ಮುಂಬೈ ಇಂಡಿಯನ್ಸ್ ರೆಕಾರ್ಡ್ ಜೊತೆ ಈಕ್ವಲ್ ಆಗಿದ್ವಿ ಅಂದ್ರೆ ಸುಮ್ನೆನಾ? ಈ ವಿಜಯದಲ್ಲಿ ಮೆಚುರಿಟಿ ಜಾಸ್ತಿ ಇತ್ತು. ಪ್ಲೇಯರ್ಸ್ ಮಧ್ಯೆ ಕೋಆರ್ಡಿನೇಷನ್ ಇನ್ನೂ ಸ್ಟ್ರಾಂಗ್ ಆಗಿತ್ತು. ಒಟ್ನಲ್ಲಿ RCB ವುಮೆನ್ಸ್ ಈಗ ಕಿಂಗ್ಸ್ ಆಫ್ WPL ಅಂತಾನೆ ಹೇಳ್ಬೋದು. ಇನ್ನು ಬೆಂಗಳೂರು ಫ್ಯಾನ್ಸ್ ಮತ್ತು ಸೆಲೆಬ್ರಿಟಿಗಳ ಸಂಭ್ರಮ ಹೇಗಿತ್ತು ಅಂತ ಕೇಳಿದ್ರೆ ಉತ್ತರ ಸಿಂಪಲ್. ಇಡೀ ಇಂಟರ್ನೆಟ್ ಶೇಕ್ ಆಗಿತ್ತು. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಇಷ್ಟು ರಿಪೀಟೆಡ್ ಅಂತ ಹಾರೈಸಿದ್ರು. ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಮಧ್ಯರಾತ್ರಿಯವರೆಗೂ ಪಟಾಕಿ ಸಿಡಿಸಿ ಅಭಿಮಾನಿಗಳು ಕುಡಿದು ಕುಪ್ಪಳಿಸಿದ್ದಾರೆ. ನಮ್ಮ ಕನ್ನಡ ಹೀರೋಗಳು ಸಹ ಟ್ವೀಟ್ ಮಾಡಿ RCB ಹುಡುಗಿಯರ ಸಾಧನೆಯನ್ನ ಕೊಂಡಾಡಿದ್ದಾರೆ. RCB ಫ್ಯಾನ್ಸ್ ಅಂದ್ರೆ ಒಂದು ಎಮೋಷನಲ್ ಅಲ್ವಾ? ಸ್ಟೇಡಿಯಂನಲ್ಲಿ RCB ಅಂತ ಕೂಗೋ ಆ ಸದ್ದು ಇವತ್ತಿಗೂ ಕಿವಿಯಲ್ಲಿ ಗುಯ್ಗುಡ್ತಾ ಇದೆ. ನಮ್ಮ ತಂಡದ ಆ ಸ್ಪರ್ಧಾತ್ಮಕ ಸ್ಫೂರ್ತಿ ಎಲ್ಲಿಂದ ಬಂತು ಅಂದ್ರೆ ಅದು ಅಭಿಮಾನಿಗಳ ಸಪೋರ್ಟ್ ನಿಂದಲೇ. ತಂಡ ಕಷ್ಟದಲ್ಲಿದ್ದಾಗ ಕೂಡ RCB ಫ್ಯಾನ್ಸ್ ಕೈ ಬಿಡಲಿಲ್ಲ. ಆ ಅನ್ಕಂಡೀಷನಲ್ ಲವ್ ಪ್ಲೇಯರ್ಸ್ ಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬುತ್ತೆ. ಸ್ಮೃತಿ ಮಂದನ ಆ ನೋವಿನಲ್ಲೂ ಆಡಿದ್ದು ಈ ಕೋಟಿ ಅಭಿಮಾನಿಗಳ ನಂಬಿಕೆಗಾಗಿ. ಆ ಹಾರ್ಡ್ಶಿಪ್, ಆ ಕಣ್ಣೀರು ಎಲ್ಲದಕ್ಕೂ ಇವತ್ತು ಒಂದು ಸುಂದರ ಅಂತ್ಯ ಸಿಕ್ಕಿದೆ. RCB ಇತಿಹಾಸದಲ್ಲಿ ಇದೊಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ದಿನ.
ಫೈನಲ್ನಲ್ಲಿ ಡೆಲ್ಲಿಯಂತಹ ಬಲಿಷ್ಠ ತಂಡವನ್ನ ಸೋಲಿಸೋದು ಸುಲಭದ ಮಾತಲ್ಲ. ಆದ್ರೆ ಇಂಪಾಸಿಬಲ್ ಅನ್ನೋದನ್ನ ಪಾಸಿಬಲ್ ಮಾಡಿದ್ದೆ RCB ಸ್ಪಿರಿಟ್. ಇನ್ನು ಸ್ಮೃತಿ ಮಂದನ್ನ ಮದುವೆ ಕ್ಯಾನ್ಸಲ್ ಮಾಡಿರೋದು ಎಲ್ಲರಿಗೂ ಗೊತ್ತೇ ಇದೆ. ದೇಶ ಮತ್ತು ತಂಡದ ಮೇಲಿನ ಪ್ರೀತಿಗಿಂತ ಮತ್ಯಾವುದು ದೊಡ್ಡದಲ್ಲ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ತಮ್ಮ ವೈಯಕ್ತಿಕ ಜೀವನದ ದೊಡ್ಡ ನಿರ್ಧಾರಗಳನ್ನ ತಂಡಕ್ಕಾಗಿ ಮುಂದೂಡಿ ಅಷ್ಟು ದೊಡ್ಡ ಇಂಜುರಿ ನಡುವೆಯೂ ಕಣಕ್ಕಿಳಿದು ಸೆಂಚುರಿ ಹತ್ತಿರ ಹೋಗಿ ಔಟ್ ಆದ್ರು. ಅವರು ಆಡಿದ ಆಟ 100 ಸೆಂಚುರಿಗೆ ಸಮ. ಒಬ್ಬ ಕ್ಯಾಪ್ಟನ್ ಅಂದ್ರೆ ಹೀಗಿರ್ಬೇಕು ಅಲ್ವಾ? ಕಷ್ಟದ ಸಮಯದಲ್ಲಿ ತಂಡವನ್ನ ಕೈಬಿಡದೆ ಮುನ್ನಡೆಸಬೇಕು. ಅವರ ಈ ತ್ಯಾಗಕ್ಕೆ ಸಿಕ್ಕ ಪ್ರತಿಫಲವೇ ಈ ಗೋಲ್ಡನ್ ಟ್ರೋಫಿ. ಇನ್ನು ನೆಕ್ಸ್ಟ್ ಏನು ಅಂತ ಕೇಳೋದಾದ್ರೆ, RCB ಹವಾ ಹೀಗೆ ಮುಂದುವರಿಯುತ್ತಾ ಅಂದ್ರೆ ಖಂಡಿತವಾಗಿಯೂ ಹೌದು. ಈ ಗೆಲುವು ನಮ್ಮ ತಂಡಕ್ಕೆ ಮತ್ತು ಅಭಿಮಾನಿಗಳಿಗೆ ಹೊಸ ಹುಮ್ಮಸ್ಸು ಕೊಟ್ಟಿದೆ. ಮುಂಬರುವ ಸೀಸನ್ಗಳಲ್ಲೂ ನಮ್ಮ ತಂಡ ಹೀಗೆ ಅಬ್ಬರಿಸುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಮಹಿಳಾ ಕ್ರಿಕೆಟ್ನಲ್ಲಿ RCB ಈಗ ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ. ಈ ಗೆಲುವು ನಮ್ಮ ಕರ್ನಾಟಕದ ಚಿಕ್ಕ ಪುಟ್ಟ ಹೆಣ್ಣುಮಕ್ಕಳಿಗೆ ಕೂಡ ಸ್ಫೂರ್ತಿಯಾಗಿದೆ. ಕ್ರಿಕೆಟ್ ಅನ್ನೋದು ಬರೀ ಆಟವಲ್ಲ, ಅದು ಸಾಧನೆಯ ಹಾದಿ ಅಂತ ನಮ್ಮ ಬೆಂಗಳೂರು ಹುಡುಗಿಯರು ತೋರಿಸ್ಕೊಟ್ಟಿದ್ದಾರೆ. ಈ ಸಂಭ್ರಮ ಸದ್ಯಕ್ಕೆ ಮುಗಿಯೋದಿಲ್ಲ. ಇದು ಸುದೀರ್ಘ ಕಾಲದ ಇತಿಹಾಸದ ಆರಂಭ ಮಾತ್ರ. ಡೆಲ್ಲಿ ಕ್ಯಾಪಿಟಲ್ಸ್ ಸ್ಥಿತಿ ನೋಡಿ ನಮಗೂ ಸ್ವಲ್ಪ ಬೇಜಾರಾಯ್ತು ಅಲ್ವಾ? ಅಂದ್ರೆ ಹೌದು, ಪಾಪ ಅವರು ಸತತ 4 ಬಾರಿ ಫೈನಲ್ ಸೋತಿದ್ದಾರೆ. ಆದ್ರೆ ಆಟ ಅಂದ್ಮೇಲೆ ಒಬ್ರು ಗೆಲ್ಬೇಕು, ಇನ್ನೊಬ್ರು ಸೋಲ್ಲೇಬೇಕು. ಡೆಲ್ಲಿ ತಂಡ ಕೂಡ ತುಂಬಾ ಚೆನ್ನಾಗಿ ಹೋರಾಟ ಮಾಡ್ತು. ಫೈನಲ್ ನಲ್ಲಿ ಅಷ್ಟು ದೊಡ್ಡ ಸ್ಕೋರ್ ಮಾಡೋದು ಅಂದ್ರೆ ಗ್ರೇಟ್. ಆದ್ರೆ RCBಯ ಅದೃಷ್ಟ ಮತ್ತು ಹಾರ್ಡ್ ವರ್ಕ್ ಮುಂದೆ ಯಾವುದೂ ನಡೀಲಿಲ್ಲ. ಜಮೀಮಾ ರೋಡ್ರಿಗಸ್ ಅವರ ಅರ್ಧಶತಕ ಕೂಡ ವ್ಯರ್ಥವಾಯಿತು. ಆದ್ರೆ ಕ್ರಿಕೆಟ್ ಗೆದ್ದಿದೆ ಅನ್ನೋದೇ ದೊಡ್ಡ ವಿಷಯ. ಗೆಲುವಿನ ನಗೆ ಬೀರಿದವರು ನಮ್ಮವರು ಅನ್ನೋದೇ ನಮಗೆ ದೊಡ್ಡ ಹೆಮ್ಮೆ ಮತ್ತು ಸಮಾಧಾನ. ಇನ್ನು ಕೊನೆಯದಾಗಿ ಈ WPL 2026 ಚಾಂಪಿಯನ್ಸ್ RCB ಬಗ್ಗೆ ನೀವು ಏನ್ ಹೇಳ್ತೀರಾ? ಸ್ಮೃತಿ ಮಂದನ ಅವರ ಈ ಸಾಹಸ ನಿಮ್ಮ ಮನಸ್ಸಿಗೆ ಹೇಗನ್ನಿಸ್ತು? ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. RCB ಪ್ಲೇಯರ್ಸ್ ಗಳಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡೆಯುತ್ತಾ ಇವತ್ತಿನ ಈ ವಿಡಿಯೋ ಅಥವಾ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.